ಬಂಧುಗಳೇ, ಈ ದಿನ ಒಳ ಮೀಸಲಾತಿಯಲ್ಲಿ ಆಗಿರ್ತಕ್ಕಂಥ ಬಲಗೈ ಸಮಾಜಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸಿ ಅಂತೇಳಿ ರಾಜ್ಯ ಸರ್ಕಾರವನ್ನ ಒತ್ತಾಯಿಸಲಿಕ್ಕಾಗಿ ಈ ತಿಂಗಳ 27ನೇ ತಾರೀಕು ನಡೀತಕ್ಕಂಥ ಕ್ಯಾಬಿನೆಟ್ ನಲ್ಲಿ ಹಿಂದೆ ಇದ್ದಂತ ಮೀಸಲಾತಿಯನ್ನ ಏನು 50% ಇದ್ದಂತ ಮೀಸಲಾತಿಯನ್ನ ಯಥಾವತ್ತಾಗಿ ಜಾರಿ ಮಾಡಿ ಅಂತೇಳಿ ಒತ್ತಾಯಿಸಿ ಇವತ್ತು ನಮ್ಮ ಹೊಸಕೋಟೆಯಿಂದ ಸುಮಾರು ಸಾವಿರಾರು ಜನ ಬಲಗೈ ಸಮಾಜದ ಕಾರ್ಯಕರ್ತರು, ಯುವಕರು, ಮಹಿಳೆಯರು ಸೇರಿ ಫ್ರೀಡಂ ಪಾರ್ಕ್ ನಲ್ಲಿ ನಡೀತಕ್ಕಂಥ ಸ್ವಾಮೀಜಿಗಳ ಜ್ಞಾನಪ್ರಕಾಶ್ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೀತಕ್ಕಂಥ ಹೋರಾಟಕ್ಕೆ ಇಲ್ಲಿಂದ ಸಾವಿರಾರು ಜನ ಹೊರಟಿದ್ದೀವಿ. ನಮ್ಮ ಅಕ್ಕ ತಾಯಿಗಳು ಇಷ್ಟೇ, ನಾವು ಯಾವುದೇ ಸಮಾಜದ ವಿರುದ್ಧ ಅಲ್ಲ, ಇದು ಬಲಗೈ ಸಮಾಜಕ್ಕೆ ಆಗ್ತಕ್ಕಂಥ ಅನ್ಯಾಯ. ಇವತ್ತು ರೋಸ್ಟರ್ ಬಿಂದು ಅಂತ ಹೇಳಿ ಮಾಡಿ ರೋಸ್ಟರ್ ಬಿಂದುನಲ್ಲಿ ABC ವರ್ಗೀಕರಣವನ್ನ ಮಾಡಿ ಅಲ್ಲಿ ಎ ವರ್ಗಕ್ಕೆ ಮೊದಲನೇ ಆದ್ಯತೆ ಸಿಗ್ತಕ್ಕಂಥದ್ದನ್ನ ರೋಸ್ಟರ್ ಬಿಂದುನಲ್ಲಿ ತಂದಿದ್ದಾರೆ. ಸೊ ಇನ್ನು ಬಿ ವರ್ಗಕ್ಕೆ ಸಿಗಬೇಕಾದ್ರೆ ಇನ್ನು 9 ಹುದ್ದೆಗಳನ್ನ ಸಾಮಾನ್ಯ ಜನತೆಯನ್ನ, ಸಾಮಾನ್ಯ ವರ್ಗಗಳನ್ನ, OBCಗಳನ್ನ ದಾಟಿ ನಾವು ಬಲಗೈ ಸಮಾಜಕ್ಕೆ 9ನೇದಾಗಿ ಸಿಗ್ಬೇಕಾಗುತ್ತೆ. ಇವತ್ತು ಧಾರವಾಡ ಯೂನಿವರ್ಸಿಟಿಯಲ್ಲಿ ಆಗಿರ್ತಕ್ಕಂಥದ್ದು ಅಲ್ಲಿ ಬೈಪಾರ್ಕೇಶನ್ ಅಲ್ಲಿ ಒಂದೊಂದು ವಿಭಾಗಗಳಿಗೆ ತಕ್ಕಂತೆ ಒಂದು ಹುದ್ದೆಗಳನ್ನ ನೇಮಕಾತಿಯನ್ನ ಮಾಡ್ಕೊಳ್ಳೋದಕ್ಕೆ ಕರೆದಿದ್ದಾರೆ. ಆದ್ರೆ ಅಲ್ಲಿ ಕರೆದಿರ್ತಕ್ಕಂಥದ್ದು ಎಲ್ಲಾ ಹುದ್ದೆಗಳು ಎ ವರ್ಗಕ್ಕೆ ಹೋಗ್ತವೆ. ಬಿ ವರ್ಗಕ್ಕೆ ಸಿಗ್ಬೇಕಾದ್ರೆ 30 ವರ್ಷಗಳು ಹೋಗ್ಬೇಕು. ಅಲ್ಲಿಗೆ ನಮ್ಮ ಯುವ ಸಮಾಜ, ವಿದ್ಯಾವಂತರು ಅವರು ನಿವೃತ್ತಿ ಆಗೋ 60 ವರ್ಷಗಳನ್ನ ಮೀರಿ ನಿವೃತ್ತಿ ಆಗೋ ಸಂದರ್ಭಕ್ಕೆ ಹೋಗ್ಬಿಡ್ತಾರೆ. ಇಲ್ಲಿ ನಮ್ಮ ಸಮಾಜಕ್ಕೆ ಆಗ್ತಕ್ಕಂಥ ಅನ್ಯಾಯವನ್ನ ಎಡಗೈ ಸಮಾಜದ ನಮ್ಮ ಮಾದಿಗ ಮಿತ್ರರು, ನಾವು ಕೂಡ ಬಲಗೈ ಸಮಾಜ ಅಲ್ಲಿ ಇರ್ತಕ್ಕಂಥ ಪ್ರಜ್ಞಾವಂತರು ಸೇರ್ಕೊಂಡು ಎಲ್ರೂ ಕುಳಿತು ಮಾತಾಡಿ ನಮ್ಮ ಸಮಸ್ಯೆನ ನಾವೇ ಬಗೆಹರಿಸ್ಕೋಬೇಕು. ಕೆಲವರು ಯಾರೋ ಭಾಸ್ಕರ್ ಪ್ರಸಾದ್ ಅಂತವ್ರು, ಅರುಣ್ ಕುಮಾರ್ ಅಂತಕ್ಕಂಥವ್ರು, ಮತ್ತೆ ಮಂದಕೃಷ್ಣ ಮಾದಿಗ ಮೊನ್ನೆ ಬೆಂಗಳೂರಿಗೆ ಬಂದಾಗ ಇಡೀ ಸಮಾಜದ ಮಾದಿಗ ಸಮಾಜದ ಹಕ್ಕುಗಳನ್ನ ಮತ್ತು ಅವ್ರಿಗೆ ಸಿಗ್ಬೇಕಂತ ಸವಲತ್ತುಗಳನ್ನ ವಲಯ ಸಮಾಜ ಕಸ್ಕೊಂಡಿದೆ ಅಂತೇಳಿ ಇಡೀ ವಲಯ ಸಮಾಜವನ್ನ ದೂಷಣೆಯನ್ನ ಮಾಡ್ತಾರೆ. ಅದು ತಪ್ಪಾದಂತ ನಿರ್ಧಾರ. ಅವರು ಆಂಧ್ರದ ಇದನ್ನ ಇಲ್ಲಿ ಬಂದು ಮಾಡಬಾರ್ದು. ಇಲ್ಲಿ ನನ್ನ ಅಣ್ಣ ತಮ್ಮನ ರೀತಿ ಕರ್ನಾಟಕದಲ್ಲಿ ನಾವು ಮತ್ತು ಮಾದಿಗ ಸಮಾಜ ಬದುಕ್ತಾ ಇದ್ದೀವಿ. ಯಾವುದೇ ಹೋರಾಟಗಳು ಪ್ರೊಫೆಸರ್ B ಕೃಷ್ಣಪ್ಪನ ನೇತೃತ್ವದಲ್ಲಿ ದಲಿತ ಚಳವಳಿ ಇಲ್ಲಿ ಪ್ರಾರಂಭ ಆಗಿ, ದಲಿತರು ಅಂದ್ರೆ ಮಾದಿಗರು, ನಾವು ಎಲ್ಲ ಸಮಾಜಗಳು SC ಸಮಾಜದಲ್ಲಿ ಬರ್ತಕ್ಕಂಥವ್ರು ಒಟ್ಟೊಟ್ಟಿಗೆ ಬದುಕ್ತಾ ಇದೀವಿ. ಇವತ್ತು ಅದನ್ನ ಒಡೆದಾಳುವ ನೀತಿಯನ್ನ ಮಂದಕೃಷ್ಣ ಮಾದಿಗ ಮಾಡ್ತಾ ಇದ್ದಾರೆ. ಮಂದಕೃಷ್ಣ ಮಾದಿಗ ಮತ್ತು ಭಾಸ್ಕರ್ ಪ್ರಸಾದ್ ಮತ್ತು ಅರುಣ್ ಕುಮಾರ್ RSS ನ ವಾದಿ ರಾಜನ ಒಂದು ಏನು ಅವನ ಹೇಳದಂತ ನಡ್ಕೊಳ್ತಕ್ಕಂಥವ್ರು, RSS ನ ಪ್ರಾಯೋಜಕರು ಇವರು. ಫ್ರೀಡಂ ಪಾರ್ಕ್ ನಲ್ಲಿ ಬಲಗೈ ಸಮಾಜದ ಹಕ್ಕುಗಳಿಗೋಸ್ಕರ ಇವತ್ತು ಹೋರಾಟ ನಡೀತಾ ಇದೆ. ಒಳ ಮೀಸಲಾತಿಯನ್ನ ಸರಿಪಡಿಸಬೇಕು. ಹಿಂದೆ ಇದ್ದಂತ ಮೀಸಲಾತಿ ಅನ್ವಯ ನಮ್ಮ ಹುದ್ದೆಗಳನ್ನ ಮತ್ತು ಶಿಕ್ಷಣದಲ್ಲಿ ಕೂಡ ಪ್ರಾತಿನಿಧ್ಯ ಕೊಡಬೇಕು ಅಂತೇಳಿ ಹೋರಾಟವನ್ನ ಮುಂದುವರಿಸಿದೀವಿ. ಇವತ್ತೆಲ್ಲರೂ ಕೂಡ ಫ್ರೀಡಂ ಪಾರ್ಕ್ ಹೋಗ್ತಾ ಇದೀವಿ ಸಾವಿರಾರು ಜನ ನೇತೃತ್ವದಲ್ಲಿ.